ಕುಂದ್ರ ಬರೇ ನಂದ ಕುಣಿಸ್ತೇನೆ ಮತ್ತೆ ಚಾಪೆ ಹಾಕ್ಲಣ ಅಂದ್ರೆ ಬೇಡ ಅದು ನೋಡು ಸಾಕು ಭಾಳ ಹಾಕಿ ತುಂಬ ಅಲ್ಲಿ ತೀವಿ ಇದ್ದಿದ್ದೆ ಇಲ್ಪ ದೊಡ್ಡ ದೊಡ್ಡ ಮಾಡೋದು ನೀನು ಇನ್ನೂ ಸಣ್ಣ ಇದ್ದು ಏನು ಕರ್ಚಿಕಾಯಿ ಅದು ಗಾಳಿನಿಲ್ಲ ಏನಿಲ್ಲಲ್ಲ ಏನು ಹಾಕ್ಕೊಂತೀನಿ ಇಡು ಕಡ್ಡಿಲ್ಲ ಅಜ್ಜಿ ಎಲ್ಲದು ಬಿಟ್ಟು ನೋಡ್ಕೊಂತ ನೋಡ್ಕೊಂತ ಕುಂತು ಬಾಯಿ ಹಾಕೊಂಡು ನೋಡಿ ಇದನ್ನ ಹೆಂಗೆ ನೋಡಿ ನಾನು ಚಲೋ ಐತಿ ಆಗಲ್ಲೇ ಅಲ್ಲಿ ಅಲ್ಲೇ ಆಗಲ್ಲೇ ಅಲ್ಲಿ ಇಟ್ಟಿದ್ದೆ ಅದು ಹಾಕೊಂಡಿದ್ದೆ ಚಲೋ ಆಗೈತೆ ಇದು ಬೆಲ್ಲ ಆಗೈತಿ ಇಲ್ಲಿ ಬೆಲ್ಲ ಮತ್ತೆ ಯಾವ್ಯಾವ ಏಕೆ ಪ್ಯಾಂಟಿ ಬೆಲ್ಲ ಇಲ್ಲಿ ಅದೇ ಫುಲ್ಲ ಹಂಗೆ ಇದಾಕಿ ನಮ್ಮ ಪಕ್ಕದ ಮನೆ ಆ ಕಡೆ ಏರ್ಪೋರ್ಟ್ తీసుకొని ಇದನ್ನು ನೋಡಿ ಇದು ಹೆಂಗೈತೆ ಐತೆನ ಕಿವ ಹಾಕೊಂಡು ಇದು ಕೊಡ್ತೇನ ಎಷ್ಟು ಅದ್ಯಾವ ನೋಡಿ ಹಿಂಗ ಐತಿ ಬ್ಯಾಡ ಬಿಡು ಎರಡು ಹೊಲಸದ ಎರಡು ಹೊಲಸದಾವು ದೀಪದ ಕಡ್ಡಿ ಎತ್ತದ ತಗೊಂಡ ಅದು ಇದು ಬೇಕಲ್ಲ ಹತ್ತಿ ಈಗ ನಾವು ಇದನ್ನ ತಿಂದೀವಿ ಮೊಟ್ಟೆ ದೇವ್ರ ಮನಿ ಒಳಗೈತದ ಹತ್ತಿ ನೋಡಿ ಚಲೋತ್ನಾಗ ಹತ್ತಕ್ಕೆ ಬರ್ತೀವಿ ನಾ ಇಲ್ಲಾಂದ್ರೆ ಬಾಯಿ ಬಿಟ್ಬಿಡ್ತಾವ ಹೌದಿಲ್ಲ ಎಣ್ಣೆ ಹಾಳಾಗ್ಬಿಡ್ತದೆ ಮತ್ತೆ ನೋಡಿ ಬೇಕಿತ್ತ ನಿನಗೆ ಕುಂದ್ರಾದ ನಗ್ತಾ ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ಮತ್ತೆ ಎಡಕ್ಕೆ ಬರ್ತಾನ ಅಲ್ಲಿ ನಿಂದಿರ್ಸಿದ್ರು ಬರ್ತಿತ್ತು ಅದು ಹೌದಿಲ್ಲ ನಿನ್ನೆ ಸುಟ್ಟು ಕುಂತಿಲ್ಲ ನೀನ್ ಮಾಡಿದ್ನಲ್ಲ ಇವತ್ತಿಲ್ಲ ದೇವ್ವ ನಿಜವಾಗ್ಲೂ ದೇವ್ ಇರ್ತಾವ ಅನ್ಬೇವು ಬಿಟ್ಟಾವನ ನೋಡಿ ಅನ್ನಿ ನೋಡಿಲ್ಲ ಅಲ್ಲ ಅನುಭವ ಮೈಮ್ಯಾಗ ಬಡ್ಕೊಂಡದ್ ನೋಡಿನಿ ಯಾರಿಗೆ ಅಬ್ಬಿಗೆಲ್ಲ ಒಂದು ಗಂಡು ಹೆಣ್ಣುಡಿಗೆ ಗಂಡು ಬಡ್ಕೊಂಡಿತ್ತು ನೋಡಿ ಒಟ್ಟೆ ಮತ್ತೆ ಕದಾನ್ಪುರದಾಗ ಕಟ್ಟಿಗೆ ಸುಶೀಲ ಅವ್ರ ತಾಯಿ ದೇವ್ ಬಡದ ಸತ್ಲು ಸಣ್ಣಾಕಿ ಮಲ್ಲವನ್ನಾಕಿ ಗದಿ ಕೊಟ್ಟಿತ್ತು ದೇವ್ ಕಾಡೆ ಸತ್ಲು ನೋಡಿದ್ದೆಲ್ಲ ಕೆಂಪಾಗಿದ್ದಿದ್ದಿಲ್ಲ ಕಪ್ಪಿನ ಮ್ಯಾಗ ಇದ್ಲು ಗೋಧಿ ಬಣ್ಣ ಇತ್ತು ಅವ್ರಾಕಿನ ಕೆಂಪಗದ ಸುಶೀಲ ಅವ್ರು ಚಂದದ ಕೆಂಪಗದ ರೇಣವ ಸುಶೀಲವ ರೇಣವನ್ನಕ್ಕಿನ ನೋಡಿಲ್ಲ ಆಕಿ ಹತ್ತಿಗೆ ಕೊಟ್ಟ ಎಲ್ಲದ ಈಗ ಗಡ್ಡೆ ನೀಲ ಅವ್ರ ಮನೆಗೆ ಸಟ್ಲಾಗ ಭಾಳ ದಿನ ಅಲ್ಲಿ ಇವ್ರ ಮನೆಗೆ ಇದ್ದಿದ್ದಿಲ್ಲ ಹಾಡ್ಲಿಯರ್ ಮನ್ಯಾಗ ಅವ್ರ ಇನ್ನೂ ರೊಕ್ಕ ಕೊಟ್ಟಿಲ್ಲ ಅಂತ ಈಕಿ ಕಡೆನೇ ಐತಲ್ಲ ಚಾವಿ ಮತ್ತೆ ಅಲ್ಲೇ ಬಿಟ್ಟ ಸಾಕಾಗೈತೆ ಹಳೆಯ ಬರೋದು ಹೋಗೋದು ಎರಡ ಮಕ್ಕಳ 3 ಮಂದಿ ಒಂದು ಹೆಣ್ಮಳಿ ಬಿಡ್ಕೊಂಡು ಹಡಲ್ದಾಕಿ ಒಂದು ಗಣ್ಣ ಮಗಳು ವರ್ಷದ ಅಂತ ಆಲೆ ಉಳಿತೈತೆ ಏನು ಸೂಸುವ ಯಾಕೆ ಸಣ್ಣ ಹಾಕ್ತೀನಿ ಎಲ್ಲಿ ಅದಲ್ಲ ಭಾಳ ಐತಿ ಸೂಸು ನಾನು ಮಾಡಿಲ್ಲ ಅಂದ್ರೆ ಡೈಪರ್ ಹಾಕಿ ಬೆಚ್ಚ ಕುಂದಿರ್ಸ್ಬೇಕಂತ ಈಗ ಹಾಕಿದ ಕೂಡಲೇ ಮಾಡಿಬಿಡ್ತಾಳೆ ಅವು ಏನು ಸಾಮಾನ್ಯನ 50 ರೂಪಾಯಿ ಒಂದು ನಂತವಳು ಹಂಗೆ ಮಾಡ್ಕೊಂಡು ಕುಂದ್ರು
ಲೈ ನೋಡ್ಬೇಕು ಕೈಲೇ ಹಚ್ಚಕತ್ತಿ ಲೇ ಪಾಂಡ್ರಿ ಯಾವ ತುಂಬದು ತುಂಬು ಸಾಕು ತೀರಾ ತುಂಬ ತುಂಬಿದ್ರ ಪಟ್ಟು ಹೊಡಿತಾವ ಪಟ್ಟು ಹೊಡಿತಾವ ಹೌದಿಲ್ಲ ನಾಲ್ಕು ಐದು ಹೊಡಿತಾವಡಕ್ಕೆ ಸ್ಕೂಲಿಂದ ಬಂದ್ಬಿಟ್ಟು ಇರ್ತಾವ ನೋಡು ಮಾಡಿಟ್ಟು ಹ್ಞೂ ಖಾಲಿ ಆದ್ಮೇಲೆ ಕುಂದ್ರತಾವ ಓವ ತಂಗಿ ಬಂದ ಹೌದವ ಸಾಂಗ್ ಹಾಕ್ಲಿಲ್ಲ ನಿಮ್ಗೆ ಟಿವಿ ಅಂತಂದ ಏನೋ ಬಿಟ್ಟಿದ್ದು ತೊಳೆದ್ಬಿಟ್ಟು ನಮ್ಮಿ ಅಮ್ಮ ನೋಡು ಹೂ ಅಣ್ಣದಿ ನೋಡಕ್ ನೋಡು ಅಯ್ಯ ಅಂತ ಅಯ್ಯ ಅಂತ ಎಷ್ಟು ಮೆಟ್ಗಿದ್ದ ಹಾ ನಾನು ಇಷ್ಟು ಮಟ್ಟಿಗೆ ಏನೀಗ ನಮ್ಮೂರ ನೀನು ಆಗಿದ ರೊಟ್ಟಿ ಪಲ್ಯವು ಅನ್ನ ಸಾರು ಮುಸುರಿ ಕಸ ದುಡಿಯಕ್ಕೆ ಹೋಗ್ಕಳ ಅವ್ರ ಅಣ್ಣ ಅಂಡ್ರ ಇದ್ದಾಗ ಏನು ಮಾಡ್ತಿದ್ವಿ ಸಿಂದೆ ಒಂದು ವಿಡಿಯೋ ಮಾಡಕತ್ತೀನಿ ಬಗ್ಗಿ ಬಾವು ಅಂತಾಳೆ ಎಲ್ಲೋಗ್ಯಾರ ಅವ್ರು ಆಕಿ ತವ್ರ ಮನೆಗೆ ಹಡಿಯಾಕ ಸಣ್ಣಕ್ಕೆ ಅಲ್ಲೇ ಸೆಟ್ಲಾಗ್ಯಾರ ತವ್ರ ಮನಾಗ ಹ್ಮ್ ಈಕಿ ಹಿಡಿಯಕ್ಕೆ ಮೊನ್ನೆ ನಾನು ಬಂದು ನೋಡಿ ಅದಕ್ಕಿಂತ ಮುಂಚೆ ಹೋಗಿದ್ದೆ ಅಕ್ಕಿನ ಬೇಕಿನ್ ನೋಡಿ ಕೊಬಿಡ ಅಂದ್ರೆ ಮಾಡೋದು ನೋಡಕ್ಕಿನ ನಾನು ಬಿದ್ಕೊಳೋದು ಬಿಟ್ಟೆ ಹಾ ನೋಡು ಕೋಪ ನೆತ್ತಿಗೆ ಇರತ್ತ ಅಟ್ ಬೀಳಕತ್ತಾಳ ಇಲ್ಲಿ ಹಾ ಅಲ್ಲಿ ಮಕ್ಕೊಳೋದು ಬಿಟ್ಟು ಮಕ್ಕೊಂಡಲ್ಲಿ ಮಕ್ಕೊಂಡಂಗಿಲ್ಲ ಎಲ್ಲಿ ಹಾಕುವ ಇಲ್ಲಿ ಚಕ್ಲಿ ಸಂಡಿಗೆ ಮಾಡೋದು ನಿನ್ ಮುಂದೆ ಹೇಳ ಹ್ಮ್ ನಾವೇನು ಮಾಡೋದ ಇಲ್ಲ ನಂಗೆ ಯಾಕ ನಾವೇ ಈಗ ಬರೋದೇ ಇಲ್ಲ ಒಂದ್ ದೊಡ್ಡ ಒಂದ್ ಸಣ್ಣ ರೊಟ್ಟಿ ಸಗತಿ ಅಲ್ವೇ ಸಣ್ಣ ಇದ್ದವು ಸಣ್ಣ ಹಾಕವು ಇಡಿ ತಗ ಸಣ್ಣ ಇಡ 4-5 ಚಿಂತಾಳ ಅಂತೀನಿ ಜೀವದ ಅಂತೀನಿ ಫ್ರೆಂಡ್ಸ್ ನೋಡ್ರಿ ಕರ್ಚಿಕಾಯಿ ರೆಡಿ ಆಗತ್ತಾವು ತುಂಬಿ ಕರಿಯಾಕತ್ತೀನಿ ನಮ್ಮವ್ವ ಎಲ್ಲಿ ಲಟ್ಟಿಸ್ಕೊಟ್ಲು ನೋಡ್ರಿ ಎಷ್ಟು ಚಲೋ ಹೊತ್ನಾಗ ಉಬ್ಬ್ಯಾವ ನೋಡ್ರಿ ಹೋದ್ಸಲ ಒಂದು ಸ್ವಲ್ಪ ಕೆಂಪು ಜಾಸ್ತಿ ಆಗಿದ್ವು ಯಾಕಂದ್ರೆ ನಮ್ಮ ಮನೆಯವ್ರು ಕರೆದಿದ್ರು ಅದಕ್ಕೆ ಈ ಸಲ ನಾನು ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ ಕರಿಯೋದು ನೋಡ್ರಿ 5 ಹಿಡಿಸ್ತೈತಿ ಇದು ದೊಡ್ಡ ಇದು ಕಡಾಳಿಗೆ ಆದ್ರೂ ದೊಡ್ಡದಾದ್ರೂ 5 ಹಿಡಿಸ್ತೈತಿ ಮತ್ತು ಒಳ್ಳಾಡ್ಸೋಕ್ಕಾಗಲ್ಲ ಜಾಸ್ತಿ ಹಾಕಿದ್ರೆ ಅದಕ್ಕೆ ಇಲ್ಲಿನ ಇಷ್ಟ ಅದಾವು ತುಂಬಿದ್ವು ನಮ್ಮವ್ವ ಲಟ್ಟಿಸಿದ್ಲು ಎಲ್ಲಿನ ಮತ್ತು ಅವ್ನು ತುಂಬಾಕತ್ತಾವ ನೋಡ್ರಿ ಸೂಸ್ಲು ಅಷ್ಟ ಇರೋದು ಮುಂದೆ ಇಟ್ಕೋ ದೂರ ಆಕೈತೆ ಅದು ಇಲ್ಲ ಇಲ್ಲಿ ಮುಂದೆ ಇಟ್ಕೋ ಇಲ್ಲಿ ಈ ಕಡೆ ಅವಿಸ್ ಎಲ್ಲಿ ಹಾಕಿದ್ಲ ಅವಿಸ್ ತುಂಬ ಕೊಟ್ಬಿಟ್ಲ ಅಂದ್ರೆ ಹಾಕ್ಬಿಡ್ತೀನಿ ನಾನು ನೋಡ್ರಿ ಕೆಂಪಾಗ ಆಗ್ಬೇಕು ಒಂದು ಸ್ವಲ್ಪ ನಮ್ಮ ನವ್ಯಾನ ಇಲ್ಲೇ ಕುಂದ್ರಿಸ್ಕೊಂಡಿನಿ ಅಡುಗೆ ಮನ್ಯಾಗ ಅಲ್ಲಿ ಅಳಾಕತ್ತಿದ್ಲ ಅಲ್ಲಿ ನಿಂದ್ರಿಸಿದ್ರ ಹಂಗೆ ಇಬ್ಬರು ಹೆಣ್ಮಕ್ಳಿಗೆಲ್ಲವ ನೋಡ್ಬೇಕು ಅನ್ನೋದು ಹಾಂ ಎಲ್ಲ ಗೊತ್ತಾಗುತ್ತಾ ಇದಿಲ್ಲ ಬುದ್ಧಿ ಇಲ್ಲ ಬುದ್ಧಿ ಇಲ್ಲ ಬುದ್ಧಿ ಐತಿ ಇಂಥದ್ಕ ಇದು ಬಾಯಿ ಇಲ್ಲ ಮಾತಾಡಕ್ಕೆ ನೋಡ್ರಿ ಕಂದು ಬಣ್ಣ ಬರಾಕತ್ತಾವ ನಾನು ಸ್ವಲ್ಪ ತೆಗೆದ್ಬಿಡ್ತೀನಿ ಇಲ್ಲಿ ಕುಂತಾಳ್ರಿ ನಿದ್ದಿಲ್ಲಕ್ಕಿಗೆ ಮಧ್ಯಾಹ್ನ ನಿದ್ದೆ ಮಾಡ್ತಿದ್ಲ ನೋಡ್ರಿ ಈಗ ತುಗುಡ್ಸ್ಕೊಂತ ಕಣ್ಣು ಇದನ್ನ ಮಾಡ್ಕೊತ ಕುಂದಿರ್ತಾಳೆ ಮನಗಿಸಿದ್ರೆ ಮಕ್ಕೊಳಂಗಿಲ್ಲ ನಾನು ಪಕ್ಕಕ್ಕೆ ಹೋಗಿ ಮಕ್ಕೊಂಡ್ರೆ ಮಕ್ಕೊತಾಳೆ ಅವ್ರ ಅಜ್ಜಿ ಒಂಚೂರು ಏನೋ ಸೌಂಡ್ ಮಾಡಿದ್ರೆ ಎದ್ದು ಕೂತ್ಕೊಂಡ್ಬಿಡ್ತಾ ಆಯ್ತು ನೋಡ್ರಿ ಒಂದು ಒಬ್ಬಿ ರೆಡಿ ಆದವು ಕರ್ಚಿಕಾಯಿ ನಾನೇನಾದರೂ ಒಂದು ಸ್ವಲ್ಪ ಆಚೆ ಕಡೆ ಈಚೆ ಕಡೆ ಲಕ್ಷ್ಯ ಹೋಯ್ತಾ ಅಂದ್ರೆ ಅಷ್ಟೇ ಕರ್ಚಿಕಾಯಿ ಕಪ್ಪಾಗಿಬಿಡ್ತಾವೆ ಮತ್ತು ಅಡುಗೆ ಮಾಡ್ಬೇಕಾದ ಲಕ್ಷ್ಯ ಒಂದೇ ಕಡೆ ಇರಬೇಕು
ಇಷ್ಟಾದ್ರೆ ಸಾಕು. ನಮ್ಮ ಮನೆಯವ್ರ ಮೊನ್ನೆ ಒಂದು ಸ್ವಲ್ಪ ಜಾಸ್ತಿನೇ ಕೆಂಪ ಮಾಡಿಬಿಟ್ಟಿದ್ರು. ಹಂಗೆ ಗಂಡು ಮಕ್ಳಿಗೆ ಗೊತ್ತಾಗಲ್ಲ ನೋಡ್ರಿ. ನಾ ಎಷ್ಟು ಹೇಳಿದ್ರೂ ಕೇಳ್ತಿದ್ದಿಲ್ಲ, ಮತ್ತು ಹಂಗೆ ಮಾಡ್ತಿದ್ರು ಅವರು. ನೋಡಿರಿ 5 ಕರ್ಚಿಕಾಯಿ ರೆಡಿ ಆದವು. ನಮ್ಮ ನಮಿತಾ ಫೇವ್ರೆಟ್. ಅವ್ರ ಅಜ್ಜಿ ತಂದಿದ್ದು ಒಂದು ತಿನ್ನಲಿಲ್ಲ ನೋಡಿರಿ. ಇಷ್ಟ ಆಗಲಿಲ್ಲ ಅಂತ ಕೀಗೇನ, ಅದಕ್ಕೆ ಮನ್ಯಾಗ ಸೂಸಿತ್ತಲ್ಲ, ನಿನ್ನೆ ಆರಾಮಿದ್ದಿದ್ರು, ನಿನ್ನೆ ಮಾಡಿಬಿಡ್ತಿದ್ದೆ. ಆಕಳಿಸ್ತಾವಡ್ಬೇವ. ಹೌದು ಉಂಟಾಳ ಹೆಂಗ ಹಾಂ ನಾವೇ ಇದತ್ ಬಾ ಬಾ ಇದತ್ ಬಾ ನನ್ನ ಹತ್ರ ಬಾ. ಬಾ ಇತ್ತದ ನಾ ತುಂಬಿದ್ದು ಒಂದು ಬಾಯಿ ಬಿಟ್ಟಿಲ್ಲ ಯಾವ. ಏನವ ನಾನು ತುಂಬಿದ್ದು ನೋಡು. ಆರಾರು ಹಾಕಿ ನೋಡ್ತೀನಿ ರೀ. ಬೇಡ ಹಾಕ್ಬೇಡ. 6 ಹಾಕೀನಿ. ಬಾ ಬಾ ಒಂದೊಂದು ತಾವ ಹೊಳಿ ಬೀಳ್ತಾವೆ, ಒಂದೊಂದು ನಾವು ಹೊಳಿ ಸಾಕ್ಬೇಕು ನೋಡ್ರಿ. ಆಯಿತು, ಕರ್ಚಿಕಾಯಿ ಮಾಡಿ ಮತ್ತೆ ಸಿಗ್ತೀವಿ ನಾವು. ನೋಡೋಣ ಹಿಂಗೆ ತುಂಬಿನಿ. ನೋಡೋಣ, ನೀರು ಹಾಕಿದ್ರೆ ಗೊತ್ತಾಕತಿ ಅದೇ. ಫ್ರೆಂಡ್ಸ್ ನೋಡ್ರಿ, ಕರ್ಚಿಕಾಯಿ ಮಾಡೋದು ಮುಗಿದು ಭಾಳತ್ತಾಗೈತಿ. ಕುತ್ಕೊಂಡಿದ್ದೆ. ಇದು ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಉಳಿತಾವೆ ಫ್ರೆಂಡ್ಸ್. ಈ ರೀತಿ ಇದನ್ನ ಪೂರಿನ ಮಾಡಿ ಕರೆದೆ. ಒಂದು ತಿಂದೆ, ರುಚಿ ಹತ್ತು. ಮತ್ತು ಇನ್ನೊಂದು ತಿಂದ್ಬಿಟ್ಟೆ, ಹಲ್ಲು ನೋವು ಬಂದ್ಬಿಡ್ತು. ಮೇಲ್ಗಡೆ ಇದನ್ನ ಹಚ್ಕೊಂಡೆ, ಏನಪ್ಪ ಅದು ಅಮೃತಾಂಜನ್ ಬರುತ್ತಲ್ಲ, ಅಮೃತಾಂಜನ್ ತಲೆನೋವಿಗೆ ಅದನ್ನು ಹಚ್ಕೊಂಡೆ. ಕಡಿಮೆ ಆಯ್ತು ನೋವು. ಮತ್ತು ಈಗ ಸ್ಟಾರ್ಟ್ ಮಾಡಿಕೊಂಡೆ. ಅನ್ನಕ್ಕೆ ಇಟ್ಟೀನಿ, ಅಕ್ಕಿ ತೊಳೆದು ಅನ್ನಕ್ಕೆ ಇಡಬೇಕು. ಸಾಂಬಾರು ಐತಿ ಮತ್ತು ಒಂದು ಸ್ವಲ್ಪ ಚಿಕನ್ ಐತಿ. ಹಾಗಾಗಿ ನಮ್ಮವ್ಗ ಮೊಸರು ತರಕ್ಕೆ ಕಳ್ಸೀನಿ. ಆಕೆ ಮೊಸರು ಅಂತ ಹಾಕಿ ಇದನ್ನು ತಿನ್ನಲ್ಲ, ನಾನ್ ವೆಜ್ ತಿನ್ನಂಗಿಲ್ಲ. ಅದಕ್ಕೆ ಆಕೆಗೋಸ್ಕರ ನಮಗೂ ಕೂಡ ಮೊಸರು ಇಲ್ಲಾಂದ್ರೆ ಮಜ್ಜಿಗೆ ಮಾಡಿ ಊಟ ಮಾಡ್ಕೊತೀವಿ. ಈಗ ನೋಡ್ರಿ, ಕರ್ಚಿಕಾಯಿ ಇವು ಇಷ್ಟ ಅದಾವಿಲ್ಲ. ಮತ್ತು ಇಲ್ಲಿ ಪುರಿ ಅಂತ ಚಲೋ ಆಗ್ಯಾವ ಫ್ರೆಂಡ್ಸ್. ನಾನು ಫಸ್ಟಿಗೆ ಕರ್ಚಿಕಾಯಿ ಹಿಟ್ಟು ನಾದಿದಾಗ ಉಪ್ಪು ಹಾಕಿದ್ದಿಲ್ಲ, ಹಂಗೆ ನಾದಿದ್ದೆ. ಲಾಸ್ಟಲ್ಲಿ ಹಿಟ್ಟು ಉಳಿತು ನೋಡ್ರಿ, ಅದಕ್ಕೊಂಚೂರು ಉಪ್ಪು ಹಾಕಿ ನೀರು ತ್ಯಾವ ಮಾಡಿಬಿಟ್ಟು ಚೆನ್ನಾಗಿ ಮಿದ್ದಿ ನಮ್ಮವ್ವ ಈ ಥರ ಚಿಕ್ಕ ಚಿಕ್ಕದು ಲಟ್ಟಿಸ್ಕೊಟ್ಲು. ನಾನು ಇದ್ರಾಗ ಎಣ್ಣೆ ಹಾಕಿ ಕರೆದೆ. ಎಷ್ಟು ರುಚಿಯಾಗ್ಯಾವ ಅಂದ್ರೆ ಸೇಮ್ ಇದ್ರ ಪಾನಿಪುರಿ ಬರ್ತಾವ ನೋಡ್ರಿ, ಅದ್ರ ಟೇಸ್ಟ್ ಬಂದವು. ಅಷ್ಟು ಚಲೋ ಆಗ್ಯಾವ. ಇವು ಇಷ್ಟ ಅದಾವ ಫ್ರೆಂಡ್ಸ್. ಇಲ್ಲಿ ಅಯ್ಯ ಬೀಳ್ತಾವ, ತುಂಬೈತಿ ನೋಡ್ರಿ ಕರ್ಚಿಕಾಯಿ. ಹೋದ್ಸಲ ಒಂದು ಸ್ವಲ್ಪ ಮಾಡಿದ್ದು ನೋಡ್ರಿ, ಇದು ಕಂದು ಕಲರ್ ಜಾಸ್ತಿ ಬಂದಿತ್ತು. ಈ ಸಲ ನಾನು ಕರೆದೆ. ಹೋದ್ಸಲ ನಮ್ಮ ಮನೆಯವ್ರು ಕರೆದಿದ್ರು, ಈ ಸಲ ನಾನು ಕರೆದೀನಿ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಾವ. ಯಾರಿಗಾದರೂ ಕರ್ಚಿಕಾಯಿ ಬೇಕು ಅಂತಂದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ನಿಮ್ಗೆ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಇವಾಗ ಆಲ್ರೆಡಿ ಒಂದು ಆರ್ಡ್ರ್ ಮಾಡಿಕೊಟ್ಟು ನಾನು ಕರ್ಚಿಕಾಯಿನ. ಇಲ್ಲೇ ಹತ್ತಿರದಲ್ಲಿ ಯಾರಾದರೂ ನಮ್ಮ RR ನಗರ, ಕೆಂಗೇರಿ, ಹಿಂಗೆ ಒಂದು ಸ್ವಲ್ಪ ಬೆಂಗಳೂರಲ್ಲೇ ಯಾರಿಗಾದರೂ ಈ ಥರ ಕರ್ಚಿಕಾಯಿ ಬೇಕು ಅಂತಂದ್ರೆ ಮೆಸೇಜ್ ಮಾಡಿರಿ ನಂಬರ್ಗೆ. ನಿಮ್ಗೆ ಎಷ್ಟು ಕರ್ಚಿಕಾಯಿ ಬೇಕೋ ಅಷ್ಟು ಕರ್ಚಿಕಾಯಿನ ನಾನು ಮಾಡಿಕೊಡ್ತೀನಿ ಫ್ರೆಂಡ್ಸ್. ತುಂಬ ಮನೆ ಹತ್ತಿರ ಇತ್ತಂದ್ರೆ ನಮ್ಮ ಮನೆಯವ್ರು ತೊಗೊಂಬಂದು ಕೊಡ್ತಾರೆ. ಹೋದ್ಸಲೇ ನಾನು ನಮ್ಮ ಮನೆಯವ್ರು ಹೋಗಿ ಕೊಡ್ತೀನಿ ಅಂದರು, ಬಟ್ ಲೇಟ್ ಆಯ್ತು ಅವತ್ತು. ಅದಕ್ಕೆ ನಾನು ಪೋಸ್ಟಿಗೆ ಕಳಿಸಿದ್ದೆ, ಸ್ವಲ್ಪ ಮುರಿದು ಬಿಟ್ಟಿದ್ದು ಪೋಸ್ಟಲ್ಲಿ. ಅದಕ್ಕೆ ಏನಾದರೂ ಹತ್ತಿರದಲ್ಲಿ ಇದ್ರೆ ನಮ್ಮ ಮನೆಯವ್ರನ್ನ ತೊಗೊಂಬರ್ತಾರೆ. ರಜದೊಳಗೆ ಸಂಡೇ ಅಥವಾ ಸ್ಯಾಟರ್ಡೆ ನೀವು ಆರ್ಡರ್ ಕೊಟ್ರಿ ಅಂತಂದ್ರೆ ನಾನು ನಿಮಗೆ ಇದನ್ನು ರೆಡಿ ಮಾಡಿ ಪಾರ್ಸಲ್ ಮಾಡ್ತೀನಿ. ಹೋಮ್ ಮೇಡು, ಯಾವುದೇ ಥರದ ಇದು ಕೆಮಿಕಲ್ಲು ಅದು ಇದು ಏನಿಲ್ಲ, ಚೆನ್ನಾಗಿರ್ತಾವೆ ಕರ್ಚಿಕಾಯಿ. ನಮ್ಮ ನಮಿತಾಗಂತೂ ಭಾಳ ಇಷ್ಟ ಇವು ಕರ್ಚಿಕಾಯಿ. ಒಂದ್ಸಲ ಸ್ಕೂಲಿಗೆ ಹೋಗಿ ಬಂದ್ಲು ಅಂದರೆ 2-3 ತಿಂದು ಖಾಲಿ ಮಾಡ್ತಾಳೆ, ಅಷ್ಟು ಇಷ್ಟ ಆಯ್ಕಿಗೆ. ಅದಕ್ಕೆ ಸೂಸ್ಲಾ ಉಳ್ದಿತ್ತು, ಮತ್ತು ಇನ್ನೇನು ಅದನ್ನ ಹಂಗೆ ಇಟ್ಕೊಂಡು ಕುಂದ್ರದಂತ ಹೇಳಿ ಲಾಸ್ಟ್ ಟೈಮ್ ಮಾಡಿದ್ದು ನೋಡ್ರಿ. ಸ್ವಲ್ಪ ಸೂಸ್ಲು ಉಳ್ದಿತ್ತು, ಅದನ್ನು ಇವಾಗ ಮಾಡಿದ್ದು ನೋಡ್ರಿ. ಎಷ್ಟಾಗ್ಯಾವು ಎಷ್ಟಾಗ್ಯಾವು ಅಂತ ನಾನು ಹೇಳ್ತೀನಿ. ಇದು ಬಾಕ್ಸ್ ಇಡ್ಸುತ್ತೋ ಇಲ್ಲ ಟ್ರೈ ಮಾಡ್ತೀನಿ ಇದ್ರೊಳಗೆ ಹಾಕಕ್ಕೆ. ಮಿಕ್ಕಿದ್ದು ಎಲ್ಲ ಹಿಂಕದವು ನೋಡೋಣ, ಇದ್ರೊಳಗೆ ಹಾಕಿ ಟ್ರೈ ಮಾಡ್ತೀನಿ. ಇಡಿಸಿದ್ರೆ ಇಡಿಸ್ಲಿ.
ಇಲ್ಲಾಂದ್ರೆ ಬೇರೆದ್ರಾಗ ಹಾಕ್ತೀನಿ. ಕೌಂಟ್ ಮಾಡಿ ಎಷ್ಟಾಗ್ಯಾವ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಯಾಕಂದ್ರೆ ನಾ ಹಿಂಗೆ ಇವನು ಇಷ್ಟು ಕೌಂಟ್ ಮಾಡ್ಕೊತ ವಿಡಿಯೋ ಮಾಡಿದ್ರೆ ವಿಡಿಯೋ ಲೆಂತ್ ತುಂಬ ಆಕೈತಿ. ಅದಕ್ಕೆ ನೋಡ್ರಿ ಎಲ್ಲ ಕೌಂಟ್ ಮಾಡಿದೆ. 2 ಬಾಕ್ಸ್ನ ತುಂಬಿಟ್ಟಿನಿ. ಇದರಲ್ಲಿ 33 ಅದಾವು ನೋಡ್ಬೋದು. ಟೋಟಲ್ 55 ಆಗ್ಯಾವ. 55ನ 57 ಅದು ನೆನಪಿಲ್ಲ ಅಷ್ಟೊಂದು. 55ರಿಂದ 57 ಆಗ್ಯಾವ. ಈಗ ಒಂದು 2-3 ಮ್ಯಾಗಿನೂ ತೆಗೆದಿಡ್ತೀನಿ, ಯಾಕಂದ್ರೆ ಬಾಕ್ಸ್ ಮುಚ್ಚಕ್ಕಾಗಲ್ಲ. ತೆಗೆದಿಟ್ಟು ಬಾಕ್ಸ್ನ ಕ್ಲೋಸ್ ಮಾಡೋದು. 58 ಹಿಂಗಾಗ್ಯಾವ ನೋಡ್ರಿ. 60ನ ಆಗ್ಯಾವ ಅನ್ಸುತ್ತೆ, ಯಾಕಂದ್ರೆ ನಮ್ಮನಿಗೆ ಒಂತಿದ್ರು, ನಮಿತ ಒಂತಿದ್ದ. 60 ಆಗ್ಯಾವ ಕರೆಕ್ಟ್. ಏನಾಯ್ತು? ಗೊತ್ತಾಗತ್ತಲ್ಲ ಎಲ್ಲ ಫೋನಾಗ ಮಾತಾಡೋದು. ಮಜಾ ಮಾಡಲಿ ನಮ್ಮ ನಮಿತ ಖಾಲಿ ಆಗೋ ಮಟ. ನನಗಂತೂ ತಿನ್ನ ಇದಿಲ್ಲ ಯೋಗ. ನಮ್ಮ ಮನೆಯವರು, ನಮ್ಮವ್ವ, ನಮ್ಮ ನಮಿತ ನಾವೇ ಅಂತೂ ಜಾಸ್ತಿ ತಿನ್ನಲ್ಲ. ನಾವಾಗಲೇ ತಿನ್ಸಿರೋ ಒಂದು ಸ್ವಲ್ಪ ತಿಂತಾ ಇಲ್ಲಂದ್ರೆ ಇಲ್ಲ. ನೋಡ್ರಿ ಇಷ್ಟು ಪುರಿ ಆಗ್ಯಾವು. ಪುರಿ ಮಾತ್ರ ಸಖತ್ತಾಗ್ಯಾವ. ಆಯ್ತಮ್ಮ, ಅನ್ನಕ್ಕೆ ಇಡ್ತೀನಿ. ಮಾತಾಡಕತ್ತೀನಲ್ಲ ಅದಕ್ಕೆ ಅನ್ನಕ್ಕಿಟ್ಟು ಅನ್ನಾದ್ಮೇಲೆ ಊಟ ಮಾಡ್ತೀವಿ. ಹಲ್ಲು ನೋವು ಬಂದಿತ್ತು, ಅದಕ್ಕೆ ನಮ್ಮ ನೋಡ್ರಿ ತಿನ್ನಿಸ್ತೀನಿ ಅಂತ ಹಾಕೊಂಡೋಗ್ಯಾಳ. ತಿಂದೆ ಎಲ್ಲ ಹಾಕಿ ವಾಪಸ್ ತಂದು ಇಲ್ಲಿಟ್ಟು ಪುಡಿ ಮಾಡಿ ಮಸ್ತ್ ಐತಿ. ಇದನ್ನು ತಿಂದ ಹಲ್ಲು ನೋವು ಬರ್ಸ್ಕೊಂಡೆ. ಮತ್ತು ಹಾಲ್ಗೆ ಒಂದಿಡ್ತೀನಿ. ಫಸ್ಟ್ ಹಣ್ಣು ಕೂಗಲಿ, ಆಮೇಲೆ ಹಾಲ್ಗಿಡ್ತೀನಿ. ಫ್ರೆಂಡ್ಸ್ ನೋಡ್ರಿ, ರಾತ್ರಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವಿಡಿಯೋ. ಅಲ್ಲಿಗೆ ಎಣ್ಣೆ ಮಾಡಿಬಿಟ್ಟೆ. ಮತ್ತು ಇವಾಗ ಕಂಟಿನ್ಯೂ ಮಾಡತ್ತೀನಿ. ಕೆಲಸ ಕಸ ಎಲ್ಲ ಗುಡಿಸಿ ನಾವ್ಯಾಗ ಮುಖ ತೊಳೆದು ನಾನು ಮುಖ ತೊಳ್ಕೊಂಡು ಪಲಾವ್ ಮಾಡೀನಿ. ಮತ್ತು ಓಹೋ ಓಹೋ ಹಾಯ್ ಮಾಡಪ್ಪಜ್ಜಿ. ಹಾಯ್ ಮಾಡಲ್ಲ. ಓ ಇನ್ನೂ ಗೊತ್ತಾಕತ್ತಕ್ಕ. ಈಗ ಬೆಳಿಗ್ಗೆ ಎದ್ದು 5:30 ಎದ್ದಿದ್ದೆ. ಎದ್ದು ಪಲಾವ್ ಮಾಡಿದೆ. ಪಲಾವ್ ಮಾಡಿಬಿಟ್ಟು ಕದಾಕೋಬೇ ಯಾವ ಓ ಅಲ್ಲ ಕದಾಕೋ ಯಾಟವಲ್ಲ. ಹಾಂ, ಬೆಳಿಗ್ಗೆ 5:30 ಎದ್ದು ಪಲಾವ್ ಮಾಡಿದೆ. 5:30 ಎದ್ರೆ ಪಲಾವ್ ಮಾಡೋಕ್ಕಾಗುತ್ತೆ. 6ಕ್ಕೆ ಎದ್ರೆ ಪಲಾವ್ ಮಾಡೋಕ್ಕಾಗಲ್ಲ. ಹಾಗಾಗಿ 5:30 ಎದ್ದು ಪಲಾವ್ ಮಾಡಿದೆ. ನಮ್ಮವ್ವ ಇಷ್ಟ ಆಕಿಗೆ ಪಲಾವು. ಹಾಗಾಗಿ ನೋಡ್ರಿ, ಮೊನ್ನೆ ಹಲ್ಲು ಬಂದಿತ್ತು. ಇಲ್ಲೇ ಇದನ್ನ ಹಚ್ಕೊಂಡಿದ್ದೆ, ವಿಕ್ಸ್ ಅಮೃತಾಂಜನ. ಒಂಥರ ರಫ್ ಆಗಿಬಿಟ್ಟೈತಿ. ಇಲ್ಲಷ್ಟ ರಫ್ ಆಗೈತಿ. ಇಲ್ಲೆಲ್ಲ ಅಷ್ಟೊಂದೇನಿಲ್ಲ. ಈ ಕಡೆಗೂ ಹಚ್ಕೊಂಡಿನಿ, ಈ ಕಡೆ ಏನಾಗಿಲ್ಲ. ಈಗ ಹೊಡಿತೈತಿ ನೋಡ್ರಿ ಚಳಿಗಾಲಕ್ಕೆ. ಒಂಥರ ಇಲ್ಲೇ ನೋಡ್ರಿ, ಇಲ್ಲಷ್ಟ ರಫ್ ಆದಂಗೆ ಆಗೈತಿ. ಎಲ್ಲಿ ಏನೋ ಹೇಳೋಕ್ಕೋಗಿ ಏನೋ ಹೇಳಕ್ಕೆ ನಿಂತೆ. 5:30 ಎದ್ದು ಪಲಾವ್ ಮಾಡಿದೆ. ಮತ್ತು 6ಕ್ಕೆ ಎದ್ರು ಮಾಡೋಕ್ಕಾಗಲ್ಲ. ನಮ್ಮವ್ವಗೂ ಇಷ್ಟ ಪಲಾವು. ನಿನ್ನೆ ನಾನು ಚಪಾತಿ ಮಾಡ್ತೀನಿ ಬೇವ, ನಾಳೆ ಬೆಳಿಗ್ಗೆ ಎದ್ದುಬಿಟ್ಲೆ ಅಂತಂದೆ. ಯವ್ವ ಬೇಡವಾ, ಚಪಾತಿ ಜೊತೆಗೆ ಏನಾರು ಒಂದು ಸ್ವಲ್ಪ ಅನ್ನದ ಚಿತ್ರಾನ್ನ ಏನಾರು ಮಾಡಂತಂದ್ಲು. ಇನ್ನೇನು ಮತ್ತು ಚಿತ್ರಾನ್ನ ಮಾಡೋದಂಥೇಳಿ ಪಲಾವ್ ಮಾಡಿಬಿಟ್ಟೆ. ಆಕಿಗೆ ಇಷ್ಟ ಪಲಾವು. ಅದಕ್ಕೆ ಇರೋ ಮಟ್ಟ ತಿಂದು ಹೋಗ್ಲಿ ಅಂಥೇಳಿ ಮತ್ತು ಇವತ್ತು ಪಲಾವ್ ಮಾಡಿದ್ದು. ಶನಿವಾರ ಮಾಡಿದ್ದೆ. ಶನಿವಾರ ಪಲಾವು, ಇವತ್ತೂ ಪಲಾವ್ ಮಾಡೀನಿ. ಇವತ್ತು ಅಕ್ಕಿ ನೆನೆ ಹಾಕಿನಿ. ಪಡ್ಡು ದೋಸೆ ಮಾಡಲೇ ಇಲ್ಲವ ಈ ಸಲ ಅಂದು. ಹೋದ ವಾರ ಮಾಡಿದ್ದೆ. ಇಡ್ಲಿ ತಿಂದು ನಮ್ಮ ತಂಗಿ ಮನೆಗೆ ಹೋದ್ಲು. ಮರುದಿನ ದೋಸೆ ಮಾಡಿದ್ದೆ. ಅವತ್ತು ಅಲ್ಲಿನೂ ಹಾಕಿ ಏನೋ ಮಾಡಿದ್ಲು, ಪಲಾವ್ನ ಏನು ಮಾಡಿದ್ಲು ಅಲ್ಲೇ ತಿಂದುಬಿಟ್ಟಿದ್ಲು. ಹಾಗಾಗಿ ಬರಲಿಲ್ಲ ಅವತ್ತು ದೋಸೆ ಮಾಡಿದ ದಿವಸ. ಇನ್ನು ಸ್ವಲ್ಪ ಹಿಟ್ಟು ಉಳಿದಿತ್ತು, ಅದನ್ನು ಸಂಡೇ ಚಿಕನ್ ಜೊತೆಗೆ ಇವ್ರು ಹಾಕ್ಕೊಂಡು ತಿಂದುಬಿಟ್ರು, ನಾವು ಮಕ್ಕಳು ಎಲ್ಲರೂ ಸೇರಿ. ಅದಕ್ಕೆ ದೋಸೆ ಪಡ್ಡು ಮಾಡೇ ಇಲ್ಲ ಅಂದ್ಲು. ಮತ್ತು ಇವತ್ತು ಬೆಳಿಗ್ಗೆನ ನಮ್ಮಿತ ಹೋದ ತಕ್ಷಣ ಅಕ್ಕಿ ತೊಳೆದು ನೆನೆ ಹಾಕಿಬಿಟ್ಟಿನಿ. ಯಾಕಂದ್ರೆ ಆಮೇಲೆ ನೆನಪು ಆಗಂಗಿಲ್ಲ ನೆನೆ ಹಾಕಕ್ಕೆ ಬಿಟ್ರೆ. ನೆನಪಾದ ತಕ್ಷಣ ನೆನೆ ಹಾಕಿಬಿಟ್ರೆ ಮಾಡಿಬಿಡ್ತೀವಿ. ಅದಕ್ಕೆ ಬೆಳಿಗ್ಗೆನ ಅಕ್ಕಿ ನೆನೆ ಹಾಕಿನಿ. ವಿಡಿಯೋದು ಒಂದು ಸ್ವಲ್ಪ ಕೆಲಸ ಇತ್ತು, ಆ ಕೆಲಸ ಮುಗಿಸ್ಕೊಂಡೆ. ಒಂಚೂರು ಮಲ್ಕೋಬೇಕು ಅಂತ ಮಕ್ಕೊಂಡೆ. ಬಟ್ ನಮ್ಮವೇ ಎದ್ದಾಬಿಟ್ಲು. ಯಾಕಂದ್ರೆ ಅವ್ರ ಅಪ್ಪಗೆ ಮೇಲೆ 2-3 ಫೋನ್ ಬಂತು. ಫೋನ್ ಕಾಲ್ ಬಂದುಬಿಟ್ಲೆ ಎದ್ಬಿಟ್ಲು. ಎಚ್ಚರ ಆದ್ಲಂದ್ರೆ ಆತು, ಒಳ್ಳೆ ಮಕ್ಕೊಳೋದೇ ಇಲ್ಲ. ಇವಾಗ ನೋಡ್ರಿ ನನ್ನ ತಲೆ ನುಸಾಗತ್ತೈತಿ. 5:30 ಎದ್ದೀನಲ್ಲ, ಹಾಗಾಗಿ ಕಣ್ಣು ತಲೆ ಎರಡು ನುಸಾಗತ್ತವ.
ನಮ್ಮ ಮನೆಯವರು ಇವತ್ತು ಆಫೀಸ್ಗೆ ಹೋಗಿಲ್ಲ. ಯಾಕಂದ್ರೆ ಅವ್ರ ಜೊತೆ ಕೆಲಸ ಮಾಡೋರು ಒಬ್ಬರು ತಾಯಿ ತೀರ್ಕೊಂಡ್ರಂತ. ಹಾಗಾಗಿ ಫೋನ್ ಬಂತು, ಅವ್ರ ಮನೆಗೆ ಹೋಗ್ಯಾರ. ಅವ್ರ ಮನೆ ಇರೋದು ಮಲ್ಲೇಶ್ವರಂದೊಳಗೆ. ಇಲ್ಲಿಂದ ಅಲ್ಲಿಗೆ ಹೋಗ್ಯಾರ. ಹೋಗಬೇಕು ನೋಡ್ರಿ, ಮತ್ತು ಒಬ್ರಿಗೊಬ್ರು ಆಗಲೇಬೇಕು. ಹಂಗಾಗಿ ಹೋದರು. ಆಫೀಸ್ನಾಗ ಬಾಸಿಗೆ ಫೋನ್ ಮಾಡಿ ಹೇಳಿ ಹೋಗ್ಯಾರ. ಅವ್ರ ತಾಯಿ ಇವತ್ತು 5:15ಗೆ ತೀರ್ಕೊಂಡ್ರಂತ. ಹಾಗಾಗಿ ಹೋಗ್ಯಾರ. ಮತ್ತು ಮಧ್ಯಾಹ್ನ ವಾಪಸ್ ಬಂದು ಸ್ನಾನ ಗೀನ ಮಾಡ್ಕೊಂಡು ವಾಪಸ್ ಹೋಗ್ತಾರೋ ಇಲ್ಲ ಗೊತ್ತಿಲ್ಲ, ಏನು ಮಾಡ್ತಾರೆ. ಮತ್ತು ಹೋಗಿ ಬರ್ತಾರಂತಂದು ಹೋಗ್ಯಾರ. ಬಾಕ್ಸ್ ತೊಗೊಂಡು ಹೋಗಿಲ್ಲ. ಅವ್ರ ಬಾಕ್ಸಿಗೆ ಕಟ್ಟೋದು ಪಲಾವ್ ಹಂಗೆ ಉಳ್ದೈತಿ. ಅದನ್ನು ಮತ್ತೆ ಮಧ್ಯಾಹ್ನ ಬಿಸಿ ಮಾಡ್ಕೊಂಡು ತಿನ್ನೋದಾಗತ್ತೆ, ಏನೈತೆ ಗೊತ್ತಿಲ್ಲ. ಬರ್ರಿ, ಈಗ ನಮ್ಮವ್ವ ಸ್ನಾನಕ್ಕೆ ಹೋದ್ಲು. ಅಕ್ಕಿ ಸ್ನಾನ ಮಾಡ್ಕೊಂಡ್ಬಂದು ನಾಷ್ಟ ಮಾಡಲ್ಲ. ಅಕ್ಕಿದೊಂದು ಸೀರೆ ಒಗೆದು ಹಾಕ್ಕೊಂಡು ಅಕ್ಕಿ ನಾಷ್ಟ ಮಾಡೋದು. ಅಕ್ಕಿ ಕಾಫಿ 1-2 ಬ್ರೆಡ್ ತಿಂದ್ಲು. ನಾವು ಬರೀ ಕಾಫಿ ಕುಡಿದ್ವಿ, ಬ್ರೆಡ್ ಏನು ತಿನ್ನಕ್ಕೆ ಹೋಗಲಿಲ್ಲ. ಪಲಾವ್ ಮಾಡಿನೆಲ್ಲ ಮತ್ತು ಬ್ರೆಡ್ ತಿಂದ್ರೆ ಪಲಾವ್ ಹಂಗೆ ಕುಂದಿರ್ತೈತೆ ಅಂಥೇಳಿ ನೋಡಿರಿ. ಅಕ್ಕಿನ ಬೆಳಿಗ್ಗೆನ ನೆನೆ ಹಾಕಿನ ಹಾಲು ಎಷ್ಟಕೊಂಡ ನೆಂದೈತಿ. ಉದ್ದಿನ ಬ್ಯಾಳಿ, ಸಾಬುದಾನಿ, ಕಡಲೆಬೇಳೆ, ಮೆಂತ್ಯ ಎಲ್ಲ ನೆನೆ ಹಾಕಿಟ್ಟಿನಿ. ಪಲಾವ್ನ ರೆಡಿ ಆಗೈತಿ. ಮತ್ತು ಮೊಸರು ಬಜ್ಜಿನೂ ಮಾಡೀನಿ ಇವತ್ತು. ನೀನು ಮಾಡಿದ್ದೀವಿ ಮೊಸರು ಬಜ್ಜಿ. ನಮ್ಮಿತ್ತಾಗ ಮೊಸರು ಬಜ್ಜಿ ಪಲಾವು ತೊಗೊಂಡು ಹೋದ್ಲು. ಇವತ್ತು ಒಂಚೂರು ಹಾಕಿನ ಲಘುನ ಹೋದ್ಲು. ಒಂದು 2-3 ನಿಮಿಷ. ನೀನು ಒಂದು 2-3 ನಿಮಿಷ ಲೇಟಾಗಿ ಹೋಗಿದ್ಲು. ಬೇಗ ಬರ್ಬೇಕಂತಂದು ಹೇಳಿದ್ರಂತ ವ್ಯಾನ್ ಡ್ರೈವರ್. ಓಕೆ ಅಂಕಲ್ ಅಂತಂದು ಹೇಳಿದ್ಲಂತ. ಒಂದು 2-3 ನಿಮಿಷ ಅಷ್ಟೇ ಲೇಟಾಗಿರೋದು. ಫಸ್ಟ್ ಅವ್ರ ಅಪ್ಪ ಹೋಗಿ ನಿಂತ್ಬಿಟ್ಟಿರ್ತಾರಲ್ಲಿ. ಮತ್ತು ಈಕಿ ಓಡ್ಕೊಂಡು ಹೋಗ್ತಾಳೆ ಇಲ್ಲಿಂದ. ವ್ಯಾನ್ ಬಂತಂದ್ರೆ ಅವ್ರು ಫೋನ್ ಮಾಡಿ ಹೇಳ್ತಾರೆ. ಓಕೆ, ಪಲಾವು ಬಿಸಿ ಮಾಡ್ತೀನಿ. ಬಿಸಿ ಮಾಡಿ ಮತ್ಕೊಂಡು ನೋಡ್ರಿ ಫ್ರೆಂಡ್ಸು, ನಮ್ಮ ನವ್ಯ ಅವ್ರ ಅಜ್ಜಿ ಇಬ್ಬರು ಸ್ನಾನ ಮಾಡಿ ರೆಡಿಯಾಗಿ ಕುಂತಾರ. ಬಾಯ್ ಅಲ್ಬಿ ಹಾಯ್ ಹಾಯ್ ಅನ್ನ ನಾವೇ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅನ್ರಿ. ಇಬ್ರು ಅನ್ರಿ. ನೀ ಅನ್ಬೇವ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ, ನವಕ್ಕಗ ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ನಮ್ಮ ಚಿನ್ನಮ್ಮಗ ಆ ಕಡೆ ಹೊಳ್ಳು ನಾವ ಇಲ್ಲೋಡ ಅಲ್ಲೋಡು ಅಲ್ಲಿ ಗುಂಡು ಏನು ಗೊತ್ತಾಗಲ್ಲ. ಫುಲ್ ಫ್ರೆಶ್ ಅಪ್ ಆಗ್ಯಾಳ ಈಗ. ಫ್ರೆಶ್ ಅಪ್ ಇನ್ನೊಂದು ತಾಸಿಗೆ ನೋಡ್ರಿ. ನಂಗೆ ಅಜ್ಜಿ ಅನ್ನಗಲಿಕ್ಕಿ ಹೊಡ್ಯಾಕ್ ಬರ್ತಾಳ ನನ್ನ. ನಿನ್ ಬಾಯ್ ಚೂಟಾಳ ನೋಡ್ರಿ ನನ್ನ. ನಿನ್ ಬಾಯಿಗೆ ಕಣ್ಣು ಮುಸ್ತಾವಡಲ್ಲ. ಅವ್ರಿಗೆ ತೋರಿಸ್ತೀನಿ ನೋಡ್ರಿ. ನಮ್ಮ ನವೇ ಇಲ್ಲಿ ಚೂಟಾಳ ನೋಡ್ರಿ ನನ್ನ. ಹರಿದಾಳ. ಉಗುರು ಕಟ್ ಮಾಡ್ತೀನಿ ಈಗ ನೋಡ್ರಿ. ಇಲ್ಲಿಗ ಚೂಟಾಳ ನನ್ನ. ನಗ್ತಾಳ ನೋಡ್ರಿ. ಹೆಂಗೈತ್ ನೋಡ್ರಿ ಇದು ಕೃಷ್ಣ. ಅಜ್ಜಿ ಅನ್ನಂತ ನಾಂತೀನಿ ಹೊಗ್ಗ ಅಂತಾಳ್ರಿ. ನೋಡ್ರಿ ನಗ್ತಾ ನೋಡ್ರಿ ಇಕ್ಕಿ. ಅವ್ವ ನೋಡ್ರಿ ಬ್ಯಾಗ್ ಕೈ ಇಟ್ಕೊಂತ ನೋಡ್ರಿ ಇಕ್ಕಿ. ಅವ್ವ ಅಂತ ಅಲ್ಲ, ಅಜ್ಜಿ ಅನ್ಬೇಕು ಎಲ್ಲರಿಗೆ ಅವ್ವ. ಅಜ್ಜಿ ಬಾ ಅಜ್ಜಿ. ನೋಡಿ ಅಕ್ಷಿತಾಯಿ ಇರ್ತಾರ ಹೆಂಗಂತಾರ. ಅಜ್ಜಿ ಬಂದ್ಲ ಅಜ್ಜಿ ಬಂದ್ಲ ಅಂತಾರ. ನೀ ಏನೈತಿ ಮಾಡ್ತಿದ್ದಿ. ಅಯ್ಯಯ್ಯೋ ನಿಜ ಬಂದೈತ್ರಿ, ಬಂದೈತ್ರಿ ಮೇಡಮ್ ಅವ್ರಿಗೆ. ಒಂದು ಹಾಡು ಆಡ್ಬೇವ. ಮಮ್ಮು ತಿನ್ನವ ಯಾವ ಮಮ್ಮು ತಿನ್ಮಕ್ ಹೋಗು. ಬೋಯ್ ನಮ್ಗೆ ಬರಲ್ಲವ. ನಮ್ಗೆ ಹಾಡು ಪಾಡು ಬರಲ್ಲವ. ಹೌದಾ? ಹಾಡ್ಬೇಕಂತ ಹಾಡ್ನವೆ. ನೀ ಹಾಡಕ್ಕೆ ಕೇಳ್ತಾಳ. ಬೆಳಗ್ಗೆ ಬೆಳಿಗ್ಗೆ ಕೇಳಾಕತ್ತಿದ್ಲಲ್ಲ ಹಾಡು. ಹಾಡಯ್ಯೋ ಒಂದು ನೀ ಹಾಡನ್ನ. ನಾವು ಹಾಡ್ಬೆ. ದೇವ್ರು ನಿನಗೆ ಹಾಡಕ್ಕೆ ಬಾಯ್ ಕೊಟ್ಟನ ಕಲ್ತಿದ್ದಿ. ಹಾಡನ್ನ ಹಾಡ್ಬೆ ಒಂದ. ಪದಾಡಯ್ಯವ್ವ ಅಂತ ಹೋಗಿ ಅವ್ರು ನೋಡು. ನೀನು ಆ ಪರಿ ಮಾತಾಡಕತ್ತಿದ್ರೆ ನೀನು ನೋಡ್ತಾಳೆ. ಇಲ್ಲೇನು ನೋಡ್ತಾಳಕ್ಕೆ. ನೋಡು ಬರ್ರಿ. ನಾವೇನು ಕರ್ಕೊಂಡು ಹೋಗಿ ಬರ್ರಿ. ನೋಡು ಈಗ ನೋಡ್ತಾವಡು. ಬರ್ರಿ ಕರ್ಕೊಂಡು ಹೋಗಿ ಬರ್ರಿ. ಈಕಿನ ಈಕಿ ಭಾಳ ಬೆರಿಕದ. ಬರ್ರಿ ನಾನು ಚೂಡ್ತಾ. ಭಾಳ ಬೆರಿಕದ. ಬರ್ರಿ ಈಕಿ ಚೂಡ್ತಾ ನನ್ನ. ಹೊಡಿತಾ ಬರ್ರಿ ನನ್ನ. ಬರ್ರಿ ಈಕಿನ ಕರ್ಕೊಂಡು ಹೋಗಿ ಬರ್ರಿ. ಕೈ ತೆಗಿಯೋದು ಮಾತಾಡೋರು ಕೂಡ. ನಮ್ಮ ಅಜ್ಜಿ ಹೊಡೆದೀನಿ ಅಂತ ಹೇಳು. ಅಜ್ಜಿ ಇರೋ ಅವ್ರ ಫೋನ್ ಮಾಡಿದೆ. ಫ್ರೆಂಡ್ಸ್ ನೋಡ್ರಿ, ಇಲ್ಲೇ ಧನಿಯಾ ಕಾಳು ಹುರಿಯಾಗತ್ತೀನಿ. ಜಿಗಿ ಹಾಕಿ ನಮ್ಮವ್ವ ಕೊಟ್ಟೆ. ನಮ್ಮವ್ವ ಹಿಟ್ಟು ನಾದಾಕತ್ತಾಳ.
ಒಂದು ರೊಟ್ಟಿ ಆರ್ಡ್ರ್ ಬಂದೈತಿ, ರೊಟ್ಟಿ ಮಾಡಿಕೊಡ್ರಿ ಅಂದ್ರೆ ನಾನು ಅದಕ್ಕೆ ನೋಡೋಣ, ಟ್ರೈ ಮಾಡೋಣ, ಚಲೋ ಬಂದ್ರೆ ಮಾಡಿಕೊಟ್ರಾತು ಅಂಥೇಳಿ ಟ್ರೈ ಮಾಡಾಕತ್ತೀವಿ ಇಬ್ಬರು ಸೇರ್ಕೊಂಡು. ಹೌದಿಲ್ಲ ಬೇವು? ನಮ್ಮವನು ಮಾಡೋಣ ನಡಿ ನೋಡೋಣ, ಚಲೋ ಬಂದ್ರೆ ಮಾಡಿಕೊಟ್ಟು ಬಿಡೋಣ ಅಂದ್ಲು. ಹಾಗಾಗಿ ಆಕಿ ಹಿಟ್ಟು ನಾದಾಗತ್ತಾಳ. ನಾನು ಲಟ್ಟಿಸಿ ಬಡದು ಕೊಡ್ತೀನಿ, ನೀನು ಬೇಯಿಸವ ಅಂತಂದಾಳ. ಅದಕ್ಕೆ ಆಕಿ ನಾದ್ಕೊಳೋದ್ರೊಳಗೆ ಒಂದು ಸ್ವಲ್ಪ ಹಂಚು ಬಿಸಿನೂ ಆಗುತ್ತೆ. ಬಿಸಿ ಆಗೋದ್ರೊಳಗೆ ಇವನ್ನ ಹುರ್ಕೊಂಬಿಟ್ರಾತು. ಧನಿಯಾ ಕಾಳು ಪೌಡ್ರ್ ಖಾಲಿ ಆಗೈತಿ, ನಿನ್ನೆ ಖಾಲಿ ಆಗಿತ್ತು. ಅದಕ್ಕೆ ಇದನ್ನು ಮಾಡ್ಕೊಳಕತ್ತೀನಿ. ಆಕಿ ನಾದ್ಕೊಳೋದ್ರೊಳಗೆ ಇದು ಆಗಿಬಿಡ್ತೈತಿ. ನಮಗೆ ಇದು ಮನೆಗೆ ಶೇಂಗಾ ಚಟ್ನಿ ಪುಡಿ ಮತ್ತು ಶೇಂಗಾದ ಹೋಳ್ಗೆ ಮಾಡಿಕೊಡ್ರಿ ಅಂದಾರ. ಅದಕ್ಕೆ ಇವತ್ತೊಂದು ಸ್ವಲ್ಪ ರೊಟ್ಟಿ ಮಾಡಿ ನೋಡೋಣ, ಚಲೋ ಬಂದ್ರೆ ಮಾಡಿಕೊಡೋಣ ಅಂತ ಮಾಡಕತ್ತೀವಿ. ನಮ್ಮವ್ಗ ಗ್ಯಾಸಿನ ಮೇಲೆ ಮಾಡೋಕ್ಕೆ ಬರಲ್ಲ ಅಂದ್ಲ. ಅದಕ್ಕೆ ನಾನು ಅವ್ರಿಗೆ ಡೌಟ್ ಮ್ಯಾಗ ಹೇಳಿದೆ, ನನಗಂತರೂ ಒಂದು 10 ಮಾಡ್ಕೊಂಡು ತಿಂತೀನಿ ನಾನು ಮನ್ಯಾಗ. ಅದಕ್ಕೆ ನಮ್ಮವ್ವ ಮಾಡೋಣ ನಡಿ ನೋಡೋಣ ಅಂತಂದು ರೆಡಿ ಆಗ್ಯಾಳ ನಮ್ಮವ್ವ. ನಾನು ರೆಡಿ ಆದೆ. ಇವತ್ತೊಂದು ದಿವ್ಸ ಬಡದು ನೋಡ್ತೀವಿ, ಚಲೋ ಬಂದ್ರೆ ಮತ್ತು ನಾಳೆ ಒಂದು ಸ್ವಲ್ಪ ಮಾಡ್ಕೊತೀವಿ. ನೀ ಬಡಿ ಬಿಡಿಲ್ಲ. ನನಗೆ ಇಚ್ಚಕ್ಕ ನೀರಿಂದ ಆಗ್ಬೇಕು. ನೀರಿಂದ ನಿಮ್ಗೆ ಎದಕ್ಕೆ ಬೇಕಾ? ನೀಟ್ಗೆ ಆ ಕಡೆ ಇಲ್ಲೇ ಬೇಕಲ್ಲ ಹಚ್ಚಕ್ಕ. ಅಂದ್ರೆ ನನಗೆ ಹಿಂಗೆ ನಾದಕ್ಕೆ ಇಲ್ಲೇ ಇಟ್ಕೊ. ಇಲ್ಲ ಅತ್ತ ಬಡ್ಕೊ. ನೀನು ತೊಳ್ದಿನಿ ಅಂದು ಸ್ವಚ್ಛ ಕಟ್ಟಿ. ಓಕೆ ಫ್ರೆಂಡ್ಸ್, ನಾನು ಇವನು ಹುರಿದು ನಮ್ಮ ರೊಟ್ಟಿ ಮಾಡ್ತಾ ನಾನು ಬೇಯಿಸ್ತೀನಿ. ಇಬ್ಬರು ಸೇರಿ ಮಾಡಿದ್ರೆ ದೌಡಾಕೈತಿ. ಚಲೋ ಹೊತ್ನಾಗ ರೊಟ್ಟಿ ಬಂದು ಅಂದ್ರೆ ಅವರಿಗೆ ಮಾಡಿಕೊಡ್ತೀವಿ. ಇಲ್ಲೇ ನಮ್ಮ ಏರಿಯಾದಾಗನ ಅದಾರ, ನಮ್ಮ ಏರಿಯಾ ಅಲ್ಲ, ಕೆಂಗೇರಿ ಅಕ್ಕಪಕ್ಕ ಅದಾರ ಅವರು. ಬೇಕಂತ ಅದಕ್ಕೆ ಪಾಪ ಕೇಳಾಕತ್ತಾರ. ಅವ್ರಿಗೆ ಮೇನ್ ರೊಟ್ಟಿನ ಬೇಕ್ರಿ ನಮ್ಗೆ ಅಂದಾರ. ಅದಕ್ಕೆ ನಮ್ಮವ್ರು ರೆಡಿ ಆಗಿದ್ದಕ್ಕೆ ನನಗೂ ಹುರುಪಂತು. ಹೌದಿಲ್ಲ ರೀ ಅವು ಬಡ್ಯಾಕಂತ